ದಿಢೀರಂತ ಈಗ ಸಚಿವ ಮುನಿಯಪ್ಪನವರ ವಿಚಾರದಲ್ಲಿ ಬೆಳವಣಿಗೆ ಆಗಿದೆ. 2013ರಲ್ಲಿ ಕೆಜಿಎಫ್ ಗಲಾಟೆ ಸಂಬಂಧ ಸಚಿವ ಮುನಿಯಪ್ಪಗೆ ಕೋರ್ಟ್ಗೆ ಹಾಜರಾಗಲೇಬೇಕಾಗಿದೆ. ಕಾರಣ ಬೆದರಿಕೆ ಆರೋಪವನ್ನು ಸಚಿವ ಮುನಿಯಪ್ಪ ಈಗ ಹೊತ್ತಿರೋದು. ಇಂದು ಸಂಜೆಯೊಳಗೆ ಹಾಜರಾಗದಿದ್ದರೆ ಬಂಧಿಸೋದಾಗಿ ನ್ಯಾಯಮೂರ್ತಿಗಳು ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾಗಿ ನ್ಯಾಯಮೂರ್ತಿಗಳು ಆ ಎಚ್ಚರಿಕೆ ಕೊಟ್ಟ ತಕ್ಷಣ ಅಂತ ಓಡ್ ಬಂದಿದ್ದಾರೆ ಕೋರ್ಟ್ಗೆ. ಪ್ರಕರಣದ A1 ಆಗಿರುವಂಥ ಲಕ್ಷ್ಮೀನಾರಾಯಣ್ಗೆ ಈಗಾಗಲೇ ಕಸ್ಟಡಿಗೆ ಕೋರ್ಟ್ ನೀಡಿದೆ, ಆದೇಶವನ್ನು ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ A2 ಮುನಿಯಪ್ಪನವರು ಕೂಡ ವಿಚಾರಣೆ ನಡೆಯುತ್ತೆ. ಸ್ವಲ್ಪ ಹೊತ್ತು ಹೊರಗಿರಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಹೊರಗಿದ್ದಾರೆ ಈಗ. ಸೊ ಏನಾಗುತ್ತೆ ಈ ಪ್ರಕರಣದಲ್ಲಿ ಅಂತ ಈಗಾಗಲೇ A1 ಆರೋಪಿಯನ್ನು ಕಸ್ಟಡಿಗೆ ಕೊಟ್ಟಾಗಿದೆ. A2 ಆರೋಪಿ ಆಗಿರುವಂಥ ಮುನಿಯಪ್ಪನವ್ರ ಕತೆ ಏನು ಅಂತ ಹೇಳಿ ಬೆದರಿಕೆಯ ಆರೋಪವನ್ನು ಹೊತ್ತಿರುವಂಥದ್ದು ಮುನಿಯಪ್ಪನವರು. ಸೊ ಇವತ್ತು ಇಲ್ಲಿವರೆಗೂ ಬಂದಿರಲಿಲ್ಲ ಅವರು. ಹಾಗಾಗಿ ಸಂಜೆ ಒಳಗಡೆಗೆ ಹಾಜರಾಗದಿದ್ದರೆ ಬಂಧಿಸೋದಾಗಿ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಬಂದಿದ್ದಾರೆ ಅವರು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನಿದೆ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಅರುಣ್, ಏನಂದ್ರೆ ಸಚಿವ ಮುನಿಯಪ್ಪ ಮತ್ತು ಅವರ ಸಂಗಡಿಗ ಲಕ್ಷ್ಮೀನಾರಾಯಣ ಅವರ ವಿರುದ್ಧ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಾಗಿತ್ತು. ಅಟ್ರಾಸಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರು ಯಾರು ಕೂಡ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿರ್ಲಿಲ್ಲ. ಅದರ ಟ್ರಯಲ್ ಕೂಡ ಪ್ರಾರಂಭ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಿತ್ತು. NBW ಕೂಡ ಆಗಿತ್ತು. NBW ಆದ್ರೂ ಕೂಡ ಅವರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಕ್ಯಾಬಿನೆಟ್ ಇದೆ ಮತ್ತು ಅಧಿವೇಶನ ನಡೀತಾ ಇದೆ. ಅದಕ್ಕೋಸ್ಕರ ರಿಲ್ಯಾಕ್ಸೇಷನ್ ಅನ್ನ ಕೊಡಬೇಕು, ಎಕ್ಸಾಮ್ಷನ್ ಅನ್ನ ಕೊಡಬೇಕು ಅಂತೇಳಿ ವಕೀಲರು ಇವತ್ತು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ನ್ಯಾಯಾಧೀಶರು ಅದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಇವತ್ತು ಸಂಜೆ ಕೋರ್ಟ್ ನ ಕಲಾಪ ಮುಕ್ತಾಯ ಆಗೋದ್ರ ಒಳಗಡೆ ಇಬ್ಬರು ಆರೋಪಿಗಳು ಕೂಡ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾದಂತ A1 ಆರೋಪಿ ಲಕ್ಷ್ಮೀನಾರಾಯಣ ಮತ್ತು A2 ಆರೋಪಿ KH ಮುನಿಯಪ್ಪ ಇಬ್ಬರ ಅರ್ಜಿ ವಿಚಾರಣೆ ನಡೆಯಿತು. ಆ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣನ ಕೋಲಾರದ ರಾಬರ್ಟ್ಸನ್ ಪೊಲೀಸರ ವಶಕ್ಕೆ ಕೊಟ್ಟಿರುವಂತದ್ದು ಒಂದು ಅಟ್ರಾಸಿಟಿ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಆ ಕಡೆ ಕಸ್ಟಡಿ ಕೊಟ್ಟಿದ್ದಾರೆ. ಜೊತೆಗೆ KH ಮುನಿಯಪ್ಪರ ಆದೇಶವನ್ನ ಸದ್ಯಕ್ಕೆ ಕಾಯ್ದಿರಿಸಿದ್ದಾರೆ. ಸ್ವಲ್ಪ ಹೊತ್ತು ಹೊರಗೆ ಇರಿ ಅಂತ ಹೇಳಿ ಈಗ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈಗ ಕೋರ್ಟ್ ನ ಕಲಾಪ ಮುಕ್ತಾಯ ಆಗೋದ್ರ ಒಳಗಾಗಿ ಆದೇಶ ಹೊರಬರುವಂತ ಸಾಧ್ಯತೆಗಳಿವೆ. ಸದ್ಯಕ್ಕೆ A1 ಆರೋಪಿಯಾದಂತ ಲಕ್ಷ್ಮೀನಾರಾಯಣನ ತಮ್ಮ ವಶಕ್ಕೆ ಈಗ ಕೋಲಾರದ ಪೊಲೀಸರು ಪಡ್ಕೊಂಡಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.